ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾತಾಡೋಕೆ ಹೊರಟಿರುವ ವಿಷಯ ಸೇವೆ. ಆದ್ರೆ ಒಂದ್ ನಿಮಿಷ. ಈ ಸಮಾಜ ಸೇವೆ ಅನ್ನೋ ಪದ ಕೇಳಿದ ತಕ್ಷಣ ನಮ್ಗೆಲ್ಲ ನಿಸ್ವಾರ್ಥತೆ, ಸಮರ್ಪಣೆ ಅಂತ ದೊಡ್ಡೊಡ್ಡ ಪದಗಳು ನೆನ್ಪಾಗುತ್ತೆ. ಹೌದು. ಆದ್ರೆ ನಾವು ಮಾಡೋ ಸೇವೆ ನಿಜವಾಗ್ಲೂ ಸೇವೆಯೇನಾ? ಅಥವಾ ನಮ್ಮ ಪ್ರೊಫೈಲ್ ಅನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಅಥವಾ ಒಂದು ಅಧಿಕಾರಕ್ಕೇರೋಕೆ ಬಳಸೋ ಒಂದು ಸಾಧನವೇ? ಇದು ಇವತ್ತಿನ ದಿನಗಳಲ್ಲಿ ನಾವು ನಮ್ಮನ್ನ ನಾವೇ ಕೇಳ್ಕೊಳ್ಳೇಬೇಕಾದ ಪ್ರಶ್ನೆ. ಯಾಕೆಂದ್ರೆ ಸೇವೆ ಅನ್ನೋದು ಈಗೊಂದು ಫ್ಯಾಷನ್ ಥರ ಆಗ್ಬಿಟ್ಟಿದೆ ಅಲ್ವಾ? ಹೌದು ಹೌದು, ಒಂದು ಸ್ಟೇಟಸ್ ಸಿಂಬಲ್. ಕರೆಕ್ಟ್. ಇದೇ ವಿಷಯವನ್ನ ಸುಮಾರು 3 ದಶಕಗಳ ಹಿಂದೆ ಅಂದ್ರೆ 1994ರಲ್ಲಿ ಪಾಂಡುರಂಗ ಶಾಸ್ತ್ರಿ ಆಠವಳೆ ಅನ್ನೋ ಚಿಂತಕರು ಒಂದು ಪ್ರಶಸ್ತಿ ಸಮಾರಂಭದಲ್ಲಿ ಬಹಳ ಗಂಭೀರವಾಗಿ ಎತ್ತಿದ್ರು. ಓ ಹೌದಾ? ಹೌದು. ಅವರ ಆ ಭಾಷಣದ ಕೆಲವು ವಿಚಾರಗಳು ಇವತ್ತಿಗೂ ಎಷ್ಟು ಪ್ರಸ್ತುತವಾಗಿದೆ ಅಂದ್ರೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಹಾಗಾದ್ರೆ ಬನ್ನಿ, ಅವರ ಮಾತುಗಳನ್ನೇ ಆಧಾರವಾಗಿ ಇಟ್ಕೊಂಡು ಈ ವಿಷಯದ ಬಗ್ಗೆ ಇವತ್ತು ಸ್ವಲ್ಪ ಆಳವಾಗಿ ಚರ್ಚೆ ಮಾಡೋಣ. ಅವರು ಮುಖ್ಯವಾಗಿ ಸೇವೆಗೂ ಅಧಿಕಾರಕ್ಕೂ ಒಂದು ಲಿಂಕ್ ಇಡ್ತಾರೆ ಅಲ್ವಾ? ಅವರು ಕುರ್ಚಿ ಅಂತ ಒಂದು ಪದ ಬಳಸ್ತಾರೆ. ಹೌದು, ಅದೇ ಅವರ ವಿಶ್ಲೇಷಣೆಯ ಕೇಂದ್ರಬಿಂದು. ಅವರು ಸೇವೆಯಲ್ಲಿರೋ 2 ಮುಖ್ಯ ಸಮಸ್ಯೆಗಳನ್ನ ಗುರುತಿಸ್ತಾರೆ. ಮೊದಲನೇದು ಕುರ್ಚಿಗಾಗಿ ಸೇವೆ. ಕುರ್ಚಿಗಾಗಿ ಸೇವೆ ಅಂದ್ರೆ ಅಂದ್ರೆ ಸತ್ತಾ ಕೆ ಲಿಯೇ ಸೇವಾ ಅಂತ ಅವ್ರು ಹಿಂದಿಲಿ ಹೇಳ್ತಾರೆ. ಇದರರ್ಥ ಅಧಿಕಾರ ಸಿಗ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಸೇವೆ ಮಾಡೋದು. ಮುಂದಿನ ಎಲೆಕ್ಷನ್ನಲ್ಲಿ ನಿಲ್ಬೇಕು, ಓಕೆ. ಅದಕ್ಕೆ ಈಗ್ಲ ಕ್ಷೇತ್ರದ ಜನರ ಕಣ್ಣಿಗೆ ಬೀಳ್ಬೇಕು, ಅದಕ್ಕಾಗಿ ಒಂದಷ್ಟು ಕೆಲಸ ಮಾಡದ ಹಾಗೆ ತೋರಿಸ್ಬೇಕು. ಇದು ಬರೀ ರಾಜಕೀಯಕ್ಕೆ ಸೀಮಿತ ಅಲ್ಲ. ಯಾವುದೇ ಒಂದು ಸಂಘಟನೆಯಲ್ಲಿ ಒಂದು ಹುದ್ದೆ ಬೇಕು ಅಂದ್ರೂ ಇದೇ ತಂತ್ರ. ಸರಿ, ಇದು ಅರ್ಥ ಆಯ್ತು. ಹಾಗಾದ್ರೆ ಎರಡನೆಯದು ಕುರ್ಚಿಯಿಂದ ಸೇವೆ ಅಥವಾ ಸತ್ತಾಸೆ ಸೇವಾ ಅನ್ನೋದು ಸ್ವಲ್ಪ ಬೇರೆನಾ? ಯಾಕಂದ್ರೆ ನನಗೆ ಪವರ್ ಕೊಡಿ, ಆಮೇಲೆ ನೋಡಿ ಏನೆಲ್ಲ ಕೆಲ್ಸ ಮಾಡ್ತೀನಿ ಅನ್ನೋ ಮಾತುಗಳನ್ನ ನಾವು ಕೇಳ್ತಾನೆ ಇರ್ತೀವಿ. ಹೌದು, ಇದು ಮೊದಲನೆಯದಕ್ಕಿಂತ ಸ್ವಲ್ಪ ಸೂಕ್ಷ್ಮವಾದದ್ದು. ಇಲ್ಲಿ ಸೇವೆ ಮಾಡೋ ಉದ್ದೇಶ ಪ್ರಾಮಾಣಿಕವಾಗಿರ್ಬೋದು. ಆದ್ರೆ ನನ್ನತ್ರ ಅಧಿಕಾರ ಇಲ್ಲ, ಅಧಿಕಾರ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ ಅನ್ನೋ ಒಂದು ನಂಬಿಕೆ ಇದರಲ್ಲಿದೆ. ನಾನು ಜನರ ಸೇವೆ ಮಾಡಬೇಕು, ಅದಕ್ಕೆ ದಯವಿಟ್ಟು ನನಗೆ ಆ ಕಮಿಟಿಯ ಅಧ್ಯಕ್ಷ ಪೋಸ್ಟ್ ಕೊಡಿ, ಆಗ ನೋಡಿ ಇಡೀ ವ್ಯವಸ್ಥೆಯನ್ನೇ ಬದಲಾಯಿಸ್ತೀನಿ ಅನ್ನೋ ಮನಸ್ಥಿತಿ ಇದು. ಓಕೆ, ಈಗ ಸ್ಪಷ್ಟವಾಯಿತು. ಒಂದರಲ್ಲಿ ಸೇವೆಯನ್ನ ಅಧಿಕಾರಕ್ಕೆ ಏರೋಕೆ ಒಂದು ಏಣಿಯೋಗಿ ಬಳಸ್ತಾರೆ. ಕರೆಕ್ಟ್. ಇನ್ನೊಂದರಲ್ಲಿ ಅಧಿಕಾರ ಇಲ್ಲದೆ ಸೇವೆ ಮಾಡೋಕ್ ಸಾಧ್ಯವೇ ಇಲ್ಲ ಅಂತ ನಂಬಿದ್ದಾರೆ. ಸೊ 2 ಕಡೆ ಕೇಂದ್ರದಲ್ಲಿರೋದು ಸೇವೆ ಅಲ್ಲ, ಕುರ್ಚಿ. ಸೇವೆ ಅನ್ನೋದು ಒಂದು ನೆಪ ಅಷ್ಟೇ ಅಲ್ಲ. ನಿಖರವಾಗಿ 2 ಮನಸ್ಥಿತಿಗಳ ಅಪಾಯ ಒಂದೇ. ಅದು ಸಾಮಾನ್ಯ ಮನುಷ್ಯನನ್ನ ಅಂದ್ರೆ ನಿಮ್ಮನ್ನ ನನ್ನನ್ನ ನಿಷ್ಕ್ರಿಯಗೊಳಿಸುತ್ತೆ. ಅಧಿಕಾರ ಇಲ್ದೆ ನಾವು ಸಮಾಜಕ್ಕೆ ಏನೂ ಮಾಡೋಕ್ಕಾಗಲ್ಲ ಅನ್ನೋ ತಪ್ಪು ಸಂದೇಶ ಕೊಡುತ್ತೆ. ಹೌದು. ಆಗ ಪ್ರತಿಯೊಂದು ಕೆಲಸದ ಹಿಂದೆಯೂ ಮುಜೆ ಕ್ಯಾ ಮಿಲೇಗಾ ಅಂದ್ರೆ ನನಗೇನು ಸಿಗುತ್ತೆ ಅನ್ನೋ ಲೆಕ್ಕಾಚಾರ ಶುರುವಾಗುತ್ತೆ. ಈ ನನಗೇನು ಸಿಗುತ್ತೆ ಅನ್ನೋ ಪ್ರಶ್ನೆ, ದೇವ್ರೆ, ಇದು ಎಲ್ಲಾ ಕಡೆನೂ ಇದೆ. ನನ್ನನ್ನು ನಿಮ್ಮ ಸಂಘದ ಕಾರ್ಯದರ್ಶಿಯನ್ನಾಗಿ ಮಾಡಿ, ಆಗ ನೋಡಿ ನಮ್ ಹುಡುಗರನ್ನೆಲ್ಲ ಸೇರ್ಸಿ ಕೆಲಸ ಮಾಡಿಸ್ತೀನಿ ಅನ್ನೋ ಮಾತುಗಳು. ಇದು ನಮ್ಮ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಮೀಟಿಂಗ್ ನೆನಪಿಸುತ್ತೆ. ಹೌದು, ಖಂಡಿತ. ಎಲ್ಲರಿಗೂ ಸಮಸ್ಯೆ ಕಾಣಿಸುತ್ತೆ. ನೀರು ಬರ್ತಿಲ್ಲ, ಕಸದ ಸಮಸ್ಯೆ ಇದೆ. ಆದ್ರೆ ಆ ಸೆಕ್ರೆಟರಿ ಪೋಸ್ಟ್ ಮಾತ್ರ ಯಾರಿಗೂ ಬೇಡ. ಯಾಕಂದ್ರೆ ಅಲ್ಲಿ ಜವಾಬ್ದಾರಿ ಜಾಸ್ತಿ, ಅಧಿಕಾರ ಅಷ್ಟಾಗಿ ಇಲ್ಲ. ನಿಜ. ಇದೆಲ್ಲ ಕೇಳಿದ್ಮೇಲೆ ನಿಜವಾದ ಸೇವೆ ಸಾಧ್ಯವೇ ಇಲ್ವೇನೋ, ಎಲ್ಲವೂ ಅಧಿಕಾರದ ಆಟವೇನೋ ಅನ್ಸುತ್ತೆ. ಇದು ಒಂದು ರೀತಿ ಚಕ್ರವ್ಯೂಹದ ತರ. ಹಾಗಾದ್ರೆ ಇದರಿಂದ ಹೊರಬರೋದು ಹೇಗೆ? ಅವರು ಬರೀ ಸಮಸ್ಯೆಯನ್ನಷ್ಟೇ ಬೇಡಿದ್ರಾ ಅಥವಾ ಏನಾದ್ರೂ ದಾರಿನೂ ತೋರಿಸಿದ್ರಾ? ಖಂಡಿತ ದಾರಿ ಇದೆ. ಅವರು ಕೈ ಚೆಲ್ಲುದಿಲ್ಲ. ಬದಲಿಗೆ ಅವರು ಒಂದು ಅನಿರೀಕ್ಷಿತ, ಮೇಲ್ನೋಟಕ್ಕೆ ಬಹಳ ಆಧ್ಯಾತ್ಮಿಕ ಎನಿಸುವ ಪರಿಹಾರವನ್ನ ಮುಂದಿಡ್ತಾರೆ. ಓ, ಅದೇನು? ಆ ಪರಿಹಾರದ ಹೆಸರು ಭಕ್ತಿ. ಒಂದು ನಿಮಿಷ, ಭಕ್ತಿನಾ? ಹೌದು. ಇಲ್ಲ, ಒಳ್ಳೆ ಪ್ರಶ್ನೆ. ಅದೇ ಗೊಂದಲ ಆಗ್ಬಾರ್ದು ಅಂತ ಅವರು ಕೂಡ ಸ್ಪಷ್ಟಪಡಿಸ್ತಾರೆ. ಇದು ನಾವು ಸಾಮಾನ್ಯವಾಗಿ ಅಂದ್ಕೊಂಡಿರುವ ಧಾರ್ಮಿಕ ಆಚರಣೆಗಳಿಗೆ ಸೀಮಿತವಾದ ಭಕ್ತಿ ಅಲ್ಲ. ಅವರಿದನ್ನ ತರ್ಕಬದ್ಧ ಭಕ್ತಿ ಅಂತ ಕರೀತಾರೆ. ತರ್ಕಬದ್ಧ ಭಕ್ತಿ, ಓಕೆ. ಇದನ್ನ ಸ್ವಲ್ಪ ವಿವರಿಸಿ. ಇದನ್ನ ಹೀಗೆ ಯೋಚಿಸ್ಬೋದು. ಇದು ದೇವಸ್ಥಾನಕ್ಕೆ ಹೋಗಿ ನನಗೇನಾದ್ರೂ ಕೊಡು ಅಂತ ಕೇಳ್ಕೊಳ್ಳೋ ಭಕ್ತಿ ಅಲ್ಲ. ಬದಲಿಗೆ ನಾವೆಲ್ಲರೂ ಒಂದೇ ಚೈತನ್ಯದ ಭಾಗ, ಎಲ್ಲರಲ್ಲೂ ಇರೋದು ಅದೇ ದೇವರು ಅನ್ನೋ ನಂಬಿಕೆ. ಆ ನಂಬಿಕೆ ಬಲವಾದಾಗ ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ಅದು ನಮ್ಗೆ ನಾವೇ ಸಹಾಯ ಮಾಡ್ಕೊಂಡಾಗೆ. ಆಗ ನನಗೇನು ಸಿಗುತ್ತೆ ಅನ್ನೋ ಪ್ರಶ್ನೆಯೇ ಬರೋದಿಲ್ಲ. ಯಾಕೆಂದ್ರೆ ಸೇವೆಯೇ ಒಂದು ಪ್ರತಿಫಲ ಆಗುತ್ತೆ. ಆ ದೊಡ್ಡ ಚೈತನ್ಯದೊಂದಿಗೆ ಕನೆಕ್ಟ್ ಆಗೋಕೆ ಅದೊಂದು ದಾರಿ ಆಗುತ್ತೆ. ವಾವ್, ಇದು ಅದ್ಭುತವಾದ ದೃಷ್ಟಿಕೋನ. ಅವರು ಇದಕ್ಕೊಂದು ಉದಾಹರಣೆ ಕೊಡ್ತಾರಲ್ಲ,
ಸಾವಿರಾರು ಜನ ಕುಡಿತದ ಚಟ ಬಿಟ್ಟಿದ್ದು ದೊಡ್ಡ ದೊಡ್ಡ ಭಾಷಣಗಳಿಂದಲ್ಲ, ಬದಲಿಗೆ ಹೌದು. ನಿನ್ನ ಜೊತೆ ದೇವರಿದ್ದಾನೆ, ಅವನೇ ನಿನ್ನನ್ನು ಮಲಗಿಸ್ತಾನೆ, ಅವನೇ ನಿನ್ನನ್ನು ಎಬ್ಬಿಸ್ತಾನೆ ಅನ್ನೋ ಒಂದು ಸರಳವಾದ ಅರಿವು ಮೂಡಿದ್ರಿಂದ ಅಂತ. ಇಲ್ಲಿ ಸೇವೆ ಮಾಡುವರ ಪಾತ್ರನೇ ಬದಲಾಗುತ್ತಲ್ವಾ? ಖಂಡಿತ. ಆಗ ಸೇವೆ ಮಾಡುವನು ದಾನಿ ಅಥವಾ ಉಪಕಾರಿಯಾಗಿ ಉಳಿಯುವುದಿಲ್ಲ. ಅವನು ಕೇವಲ ಒಂದು ಮಾಧ್ಯಮ ಅಷ್ಟೇ. ಆಗ ಅಧಿಕಾರ, ಲಾಭ, ಪ್ರಚಾರದ ಪ್ರಶ್ನೆನೇ ಬರೋದಿಲ್ಲ. ಯಾಕಂದ್ರೆ ಸೇವೆ ಪಡೆಯುವವನು ಒಬ್ಬ ಫಲಾನುಭವಿ ಅಲ್ಲ, ಅವನು ದೇವರ ಒಂದು ರೂಪ. ಆಗ ಸೇವೆಯಲ್ಲಿ ಗೌರವ, ಪ್ರೀತಿ ತಾನಾಗೇ ಬರುತ್ತೆ. ಅವರು ಭಾಷಣದಲ್ಲಿ ಕೇಳುವ ಇನ್ನೊಂದು ಪ್ರಶ್ನೆ ನನ್ನನ್ನು ಬಹಳ ಕಾಡಿತು. ನಾನು ಆ ಅಸ್ಪೃಶ್ಯರ ಮನೆಗೆ ಯಾಕೆ ಹೋಗ್ಬೇಕು? ನನಗೆ ಸಂಬಳ ಸಿಗ್ತಿದೆ, ನಾನು ಆರಾಮಾಗಿ ಆಫೀಸ್ನಲ್ಲೇ ಕೂರ್ಬಹುದು ಅನ್ನೋ ಮನಸ್ಥಿತಿಯನ್ನ ಹೇಗೆ ಬದಲಾಯಿಸೋದು? ಇದು ಇವತ್ತಿಗೂ ಅಷ್ಟೇ ರೆಲೆವೆಂಟ್ ಅಲ್ವಾ? ಖಂಡಿತ. ಇದಕ್ಕೆ ಅವರು ಕೊಡೋ ಉತ್ತರ ಒಂದೇ ಪದ: ರಿಷ್ಟ. ಅಂದ್ರೆ ಸಂಬಂಧ. ಹೌದು. ನನ್ನ ಮತ್ತು ಅವನ ನಡುವಿನ ಸಂಬಂಧವೇನು ಅಂತ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳ್ಕೊಂಡಾಗ ಮಾತ್ರ ನಿಜವಾದ ಸೇವೆ ಸಾಧ್ಯ ಅಂತ ಅವ್ರು ಹೇಳ್ತಾರೆ. ಆ ಸಂಬಂಧ ಕೇವಲ ವೃತ್ತಿಪರ ಸಂಬಂಧ ಅಲ್ಲ, ಅದು ಮಾನವೀಯ ಸಂಬಂಧ. ಅದಕ್ಕಿಂತೂ ಮಿಗಿಲಾಗಿ ನಾವೆಲ್ಲ ಒಂದೇ ಚೈತನ್ಯದ ಭಾಗ ಅನ್ನೋ ಆಧ್ಯಾತ್ಮಿಕ ಸಂಬಂಧ. ಭಾಷಣದಲ್ಲಿ ಬರುವ ಒಂದು ಮಾತು, ಆದ್ಮಿ ಬನಾಕರ್ ಹಮಾರಿ ಸೇವಾ ಕರೋ ಅಂತ. ಅಂದ್ರೆ ನಮ್ಮನ್ನು ಮೊದಲು ಮನುಷ್ಯರನ್ನಾಗಿ ನೋಡಿ ಆಮೇಲೆ ಸೇವೆ ಮಾಡಿ ಅಂತ. ಇದು ನಾವು ದಾನ ಧರ್ಮದ ಬಗ್ಗೆ ಯೋಚಿಸುವ ರೀತಿಯನ್ನೇ ಬುಡಮೇಲು ಮಾಡುತ್ತೆ. ಹೌದು. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಸಹಾಯ ಮಾಡುವಾಗ ನಮ್ಮನ್ನು ನಾವು ಅವರಿಗಿಂತ ಒಂದು ಪಡಿ ಮೇಲೆ ಇಟ್ಕೊಂಡು ನೋಡ್ತೀವಿ. ಆದರೆ ಈ ಮಾತು ಅದನ್ನೇ ಪ್ರಶ್ನಿಸುತ್ತೆ. ಅದರ ಮುಂದುವರೆದ ಭಾಗ ಹಮ್ಕೋ ಅಪ್ನಾ ಬನಾದೋ, ಅಂದ್ರೆ ನಮ್ಮನ್ನು ನಿಮ್ಮವರೆಂದು ಭಾವಿಸಿ ಅಂತ. ಯಾವಾಗ ನಾವು ಇನ್ನೊಬ್ಬರನ್ನು ನಮ್ಮವರೆಂದು ಭಾವಿಸ್ತೇವೋ ಆಗ ಸೇವೆ ಅನ್ನೋದು ಉಪಕಾರ ಆಗಲ್ಲ, ಅದು ಕರ್ತವ್ಯ ಆಗತ್ತೆ, ಪ್ರೀತಿಯ ಅಭಿವ್ಯಕ್ತಿ ಆಗತ್ತೆ. ನಮ್ಮ ಮನೆಯವರಿಗೆ ಸೇವೆ ಮಾಡುವಾಗ ನಾವು ಅದಕ್ಕೆ ಪ್ರಚಾರ ಬಯಸುವುದಿಲ್ಲ ಅಲ್ವಾ? ಇಲ್ಲ, ಖಂಡಿತ ಇಲ್ಲ. ಅದೇ ಭಾವನೆ ಸಮಾಜದ ಎಲ್ಲರ ಮೇಲೂ ಬಂದಾಗ ನಿರಪೇಕ್ಷ ಸೇವೆ ಸಾಧ್ಯವಾಗತ್ತೆ. ಭಾಷಣದ ಕೊನೆಯಲ್ಲಿ ಅವರು ಅಲ್ಲಿದ್ದ ಪ್ರಬುದ್ಧ ಜನರಿಗೆ, ಅಂದ್ರೆ ಬುದ್ಧಿಜೀವಿಗಳಿಗೆ, ಒಂದು ಮನವಿ ಮಾಡ್ತಾರೆ. ಕೇವಲ ನಿಸ್ವಾರ್ಥ ಸೇವೆ ಅಂದ್ರೆ ನಿರಪೇಕ್ಷ ಸೇವಾ ಈಗ ಸಾಕಾಗುವುದಿಲ್ಲ ಅಂತ ಹೇಳ್ತಾರೆ. ಇದು ಕೇಳಿ ನಂಗೆ ಆಶ್ಚರ್ಯವಾಯ್ತು. ನಿಸ್ವಾರ್ಥ ಸೇವೆಗಿಂತ ಮಿಗಿಲಾದದ್ದೇನಿದೆ? ಅದೇ ಅವರ ವಿಶ್ಲೇಷಣೆಯ ಕ್ಲೈಮ್ಯಾಕ್ಸ್. ಅವ್ರು ಹೇಳ್ತಾರೆ, ಈಗ ನಮಗೆ ಬೇಕಾಗಿರುವುದು ನಿರಪೇಕ್ಷ ಸೇವೆಯಲ್ಲ, ದೈವಿಕ ಸೇವೆ. ದೈವಿಕ ಸೇವೆ? ಹೌದು, ಡಿವೈನ್ ಸೇವಾ. ನಿರಪೇಕ್ಷ ಸೇವೆಯಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದಿರಬಹುದು, ಆದರೆ ಎಲ್ಲೋ ಒಂದು ಕಡೆ ನಾನು ಸೇವೆ ಮಾಡುತ್ತಿದ್ದೇನೆ ಅನ್ನೋ ಸೂಕ್ಷ್ಮವಾದ ಅಹಂ ಉಳಿದುಕೊಳ್ಳುವ ಸಾಧ್ಯತೆ ಇದೆ. ಓ ಸರಿ. ಆದ್ರೆ ದೈವಿಕ ಸೇವೆಯಲ್ಲಿ ಆ ಅಹಂ ಇರೋದಿಲ್ಲ ಅಂತಾನಾ? ಅದು ಹೇಗೆ ಸಾಧ್ಯ? ಹೌದು, ದೈವಿಕ ಸೇವೆ ಅಂದ್ರೆ ನಾನು ಸೇವೆ ಮಾಡುತ್ತಿಲ್ಲ, ನನ್ನ ಮೂಲಕ ದೇವರು ಸೇವೆ ಮಾಡಿಸುತ್ತಿದ್ದಾನೆ ಮತ್ತು ನಾನು ಸೇವೆ ಮಾಡುತ್ತಿರುವುದು ಇನ್ನೊಬ್ಬ ಮನುಷ್ಯನಿಗಲ್ಲ, ಆತನಲ್ಲಿರುವ ದೈವಿಕತೆಗೆ ಅನ್ನೋ ಭಾವನೆ. ಈ ಭಾವನೆ ಬಂದಾಗ ನಾನು ಅನ್ನೋ ಅಹಂ ತಾನಾಗಿಯೇ ಕರಗಿ ಹೋಗುತ್ತೆ. ಸೇವೆ ಒಂದು ಪೂಜೆಯ ಸ್ವರೂಪ ಪಡೆಯುತ್ತೆ. ಒಂದ್ ನಿಮಿಷ. ನನ್ನ ಮೂಲಕ ದೇವರು ಸೇವೆ ಮಾಡಿಸುತ್ತಿದ್ದಾನೆ ಅನ್ನೋ ಭಾವನೆ ಕೂಡ ಒಂದು ರೀತಿಯಲ್ಲಿ ಅಪಾಯಕಾರಿಯಲ್ವಾ? ಅದು ವಿಪರೀತಕ್ಕೆ ಹೋದ್ರೆ ನಾನು ಮಾಡಿದ್ದೇ ಸರಿ, ಯಾಕಂದ್ರೆ ಇದು ದೈವ ಇಚ್ಛೆ ಅನ್ನೋ ಬೇರೆದೇ ರೀತಿಯ ಅಹಂಕಾರಕ್ಕೆ ದಾರಿ ಮಾಡಿಕೊಡುವುದಿಲ್ವೇ? ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಇದು. ಆ ಅಪಾಯ ಖಂಡಿತ ಇದೆ. ಆದರೆ ಶಾಸ್ತ್ರಿಗಳ ಪ್ರಕಾರ ನಿಜವಾದ ದೈವಿಕ ಸೇವೆ ಆರಂಭವಾಗೋದೇ ಅಹಂ ಶರಣಾದಾಗ. ನಾನು ಕೇವಲ ಒಂದು ಉಪಕರಣ ಅನ್ನೋ ಭಾವನೆ ಬಲವಾದಷ್ಟು ವೈಯಕ್ತಿಕ ಇಚ್ಛೆ, ಅಭಿಪ್ರಾಯಗಳು ದುರ್ಬಲವಾಗ್ತವೆ. ಓಕೆ. ಅದು ನಾನು ಮಾಡಿದ್ದೇ ಸರಿ ಅನ್ನೋ ಅಹಂಕಾರದ ಬದಲು ನನ್ನಿಂದ ಏನಾದರೂ ತಪ್ಪಾದರೆ ಅದಕ್ಕೆ ನಾನೇ ಜವಾಬ್ದಾರ, ಒಳ್ಳೆಯದಾದರೆ ಅದು ದೈವ ಇಚ್ಛೆ ಅನ್ನೋ ವಿನಯವನ್ನು ತಂದುಕೊಡ್ಬೇಕು. ಆ ವಿನಯ ಇಲ್ಲದಿದ್ದರೆ ಅದು ದೈವಿಕ ಸೇವೆಯಲ್ಲ, ಅಹಂಕಾರದ ಇನ್ನೊಂದು ರೂಪ ಅಷ್ಟೇ. ಸರಿ, ಈ ಸ್ಪಷ್ಟೀಕರಣ ಬಹಳ ಮುಖ್ಯವಾಗಿತ್ತು. ಹಾಗಾದ್ರೆ ಈ ದೃಷ್ಟಿಕೋನದಿಂದ ಭ್ರಷ್ಟಾಚಾರದಂತಹ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಬಹುದು ಅಂತವರು ವಾದ ಮಾಡ್ತಾರೆ. ಸೇವೆಗೂ ಭ್ರಷ್ಟಾಚಾರಕ್ಕೂ ನೇರ ಸಂಬಂಧ ಕಲ್ಪಿಸುವುದು ಸ್ವಲ್ಪ ದೂರದ ಮಾತಲ್ವೇ? ಮೇಲ್ನೋಟಕ್ಕೆ ಆದರ್ಶವಾದಿ ಅಂತ ಅನಿಸ್ಬೋದು, ಆದರೆ ಅದರ ಹಿಂದಿನ ತರ್ಕ ಬಹಳ ಪ್ರಾಯೋಗಿಕವಾಗಿದೆ. ಭ್ರಷ್ಟಾಚಾರದ ಮೂಲ ಯಾವುದು? ನನಗೇನು ಸಿಗುತ್ತೆ? ಹೌದು. ಯಾವಾಗ ರಿಶ್ತಾ ಅಥವಾ ಸಂಬಂಧದ ಅರಿವಾಗಿ ಅವನು ಬೇರೆಯಲ್ಲ, ನನ್ನವನೇ ಅನ್ನೋ ಭಾವನೆ ಬರುತ್ತೋ ಆಗ ಅವನಿಗೆ ಮೋಸ ಮಾಡುವ, ಅವನಿಂದ ಲಂಚ ಪಡೆಯುವ ಯೋಚನೆಯೇ ಬರಲು ಸಾಧ್ಯವಿಲ್ಲ. ಅಂದ್ರೆ ಕಾನೂನುಗಳ ಜೊತೆಗೆ ವ್ಯಕ್ತಿಯ ಆಂತರ್ಯವನ್ನು ಬದಲಾಯಿಸೋದ್ರ ಮೇಲೆ ಅವರು ಹೆಚ್ಚು ಒತ್ತು ನೀಡ್ತಿದ್ದಾರೆ. ನಿಖರವಾಗಿ.
ಕಾನೂನುಗಳು ಭ್ರಷ್ಟಾಚಾರವನ್ನು ನಿಯಂತ್ರಿಸಬಹುದು, ಆದರೆ ಅದನ್ನ ಬುಡ ಸಮೇತ ಕಿತ್ಹಾಕಲು ಸಾಧ್ಯವಿಲ್ಲ. ಅದು ಸಮಸ್ಯೆಯ ಲಕ್ಷಣಗಳಿಗೆ ಚಿಕಿತ್ಸೆ ಕೊಟ್ಟಾಗೆ ಅಷ್ಟೇ. ಆದರೆ ಇವ್ರು ಹೇಳೋದು ಸಮಸ್ಯೆಯ ಮೂಲ ಕಾರಣಕ್ಕೆ, ಅಂದ್ರೆ ಅವನು ಬೇರೆ ನಾನು ಬೇರೆ ಅನ್ನೋ ಭೇದಭಾವಕ್ಕೆ ಚಿಕಿತ್ಸೆ ನೀಡಬೇಕು ಅಂತ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಇಷ್ಟೇನಾ? ನಾವು ಸಮಾಜದಲ್ಲಿ ಬದಲಾವಣೆ ತರಬೇಕಾದ್ರೆ ನಾವು ಮಾಡುವ ಕೆಲಸಗಳ ಸ್ವರೂಪವನ್ನು ಬದಲಾಯಿಸುವುದಕ್ಕಿಂತ ಆ ಕೆಲಸಗಳ ಹಿಂದಿನ ಉದ್ದೇಶವನ್ನೇ ಬದಲಾಯಿಸ್ಕೋಬೇಕು ಅಂತ. ಹೌದು. ಅಧಿಕಾರ ಕೇಂದ್ರಿತ ವ್ಯಾವಹಾರಿಕ ಸೇವೆಯಿಂದ ಪ್ರೀತಿ ಮತ್ತು ಆಧ್ಯಾತ್ಮಿಕ ಸಂಬಂಧದ ಆಧಾರದ ಮೇಲಿರುವ ದೈವಿಕ ಸೇವೆಗೆ ನಾವು ಪರಿವರ್ತನೆಗೊಳ್ಳೋದು ಅವಶ್ಯಕ. ನಾವು ಮಾಡುವ ಕೆಲಸದ ಹಿಂದಿನ ಯಾಕೆ ಅನ್ನೋದು ಸ್ಪಷ್ಟವಾಗಿದ್ರೆ ಹೇಗೆ ಅನ್ನೋದು ತಾನಾಗೆ ಸರಿ ಹೋಗುತ್ತೆ. ಖಂಡಿತ. ಈ ಮಾತುಗಳು 3 ದಶಕಗಳ ಹಿಂದೆ ಹೇಳಿದ್ದಾದ್ರೂ ಇವತ್ತು ಇನ್ನಷ್ಟು ಹೆಚ್ಚು ಪ್ರಸ್ತುತ ಅನಿಸ್ತಿದೆ. ಕೊನೆಯದಾಗಿ ಕೇಳುಗರ ಮನಸ್ಸಿನಲ್ಲಿ ಒಂದು ಆಲೋಚನೆಯನ್ನು ಬಿಟ್ಟು ಹೋಗುವುದಾದರೆ, ಈ ಭಾಷಣವನ್ನು ನೀಡಿ ಸುಮಾರು 3 ದಶಕಗಳಾಗಿವೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ನಾವು ಮಾಡುವ ಪ್ರತಿಯೊಂದು ಸೇವೆಗೂ ಒಂದು ಫೋಟೋ, ಒಂದು ಪೋಸ್ಟ್, ಅದಕ್ಕೊಂದಿಷ್ಟು ಲೈಕ್ಸ್, ಕಾಮೆಂಟ್ಸ್ ಬೇಕೇ. ನಿಜ. ಸಾಮಾಜಿಕ ಮಾಧ್ಯಮದಲ್ಲಿ ನಾವು ನಮ್ಮನ್ನು ಸೇವಕರು ಅಂತ ತೋರಿಸಿಕೊಳ್ಳುವುದು, ಆ ಮೂಲಕ ಮನ್ನಣೆ, ಪ್ರಸಿದ್ಧಿ ಮತ್ತು ಪರೋಕ್ಷವಾಗಿ ಒಂದು ರೀತಿಯ ಅಧಿಕಾರವನ್ನು ಗಳಿಸಿಕೊಳ್ಳುವುದು. ಇದು ಕುರ್ಚಿಗಾಗಿ ಸೇವೆಯ ಹೊಸ ಡಿಜಿಟಲ್ ರೂಪವೇ. ಈ ಹೊಸ ತಂತ್ರಜ್ಞಾನದ ಯುಗದಲ್ಲಿ ಅಧಿಕಾರ ಮತ್ತು ಸೇವೆಗಳ ನಡುವಿನ ಸಂಬಂಧ ಇನ್ನಷ್ಟು ಜಟಿಲವಾಗಿದೆಯೇ? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?